ಇಲ್ಲ ಬೇರೆ ಥರದ ಒಂದು ಕಥೆನ ಬರ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಒಂದು ಸಿನಿಮಾ ಅಂದಮೇಲೆ ಎಲ್ಲ ಎಮೋಷನ್ಸ್ಗಳು ಇದ್ದೇ ಇರಬೇಕು. ಅದು ನನ್ನ ಪಾತ್ರದ ಮೂಲಕ ಇರುತ್ತಾ ಸಿನಿಮಾದಲ್ಲಿ ಇರುತ್ತಾ ಅನ್ನೋದೇ ನಾನು ಹೇಳೋಕ್ಕಾಗಲ್ಲ ಅಷ್ಟೇ. ಒಂದು ಸಿನಿಮಾ ಆದಮೇಲೆ ಎಲ್ಲ ಎಮೋಷನ್ಸ್ಗಳು ಇರಲೇಬೇಕು, ಇದೆ ಈ ಸಿನಿಮಾದಲ್ಲಿ. ಕೊನೆಯದಾಗಿ ನಿಮ್ಮ ಚಾರ್ಮ್ ಕೂಡ ಈಗ ಮಗಳಿಗೆ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಆ ಲೆಗಸಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ಫೋಟೋ ಶೂಟ್ಗಳೆಲ್ಲ ನೋಡ್ತಾ ಇದ್ದರೆ ಎಲ್ಲರೂ ಸಹ ರಮ್ಯಾ ಅವ್ರು ಇರ್ಬೋದು, ಪ್ರತಿ ಹೀರೋಯಿನ್ಸ್ ಅವರು ಕಾಮೆಂಟ್ ಮಾಡಿದರು ಸ್ಟನ್ನಿಂಗಾಗಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ತಾಯಿ ರೂಪವನ್ನು ನೀವು ನೆಕ್ಸ್ಟ್ ಜನ್ರೇಷನ್ಗೆ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತ ಏನು ಹೇಳ್ತೀರಾ ಮಗಳ ಬಗ್ಗೆ? ಮಾಡಲಿ, ಹಾರ್ಡ್ ವರ್ಕ್ ಮಾಡಲಿ. ಒಂದು ಸಿನಿಮಾ ಅಂತ ಸಿಕ್ಕೋವರೆಗೂ, ಒಂದು ಒಳ್ಳೆ ಪಾತ್ರ ಸಿಕ್ಕೋವರೆಗೂ ಅವಳ ಕೈಲಿ ಆದಷ್ಟು ಹಾರ್ಡ್ ವರ್ಕ್ಗಳು ಮಾಡಲಿ. ಅವಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದಾಳೆ. ಮಾಡಲಿ. ಯಾಕಂದರೆ ಒಂದು ಅವಕಾಶ ಬಂದಾಗ ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅವಳಿಗೆ ಆಸೆ ಇಂಡಸ್ಟ್ರಿಗೆ ಬರಬೇಕು ಅಂತ. ಆಸೆ ಪಟ್ಟಿದ್ದೆಲ್ಲ ಸಿಗಲ್ಲ, ಕಷ್ಟಪಟ್ಟರೆ ಮಾತ್ರ ಸಿಗೋದು ಅನ್ನೋದನ್ನು ನಾನು ಅವಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಸೊ ಶಿ ಈಸ್ ಟ್ರೈಯಿಂಗ್ ಹಾರ್ಡ್. ನಿಮ್ಮೆಲ್ಲರ ಹಾರೈಕೆ ಇರಲಿ ಅವಳಿಗೆ. ಸ್ಟಾರ್ ಹೀರೋಯಿನ್ ಆದ್ರೂ ನಿಮ್ಮ ಇನ್ಫ್ಲೂಯೆನ್ಸಿಂದ ಏನು ಮಾಡಲ್ವ ಮಗಳಿಗೆ? ಅಲ್ಲ, ಇನ್ಫ್ಲುಯೆನ್ಸಿಂದ ನಿಮ್ಗೇನು ಸಿಕ್ಕಲ್ಲ. ನೀವು ಜನರ ಮನಸ್ಸನ್ನು ಗೆಲ್ಲೋಕ್ಕೆ ಚಾನ್ಸೇ ಇಲ್ಲ. ನೀವು ಅಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಅವಕಾಶ ಸಿಗುತ್ತೆ ಹೊರತು, ಅಥವಾ ಈ ಇಂಡಸ್ಟ್ರಿಲಿ ನೀವು ಪರ್ಸ್ಯೂ ಮಾಡೋಕ್ಕಾಗುತ್ತೆ ಹೊರತು, ಯಾರೋ ಎಲ್ಲ ನನಗೇ ಸಿಗಲ್ಲ, ನಾನು ಶ್ರುತಿ ಅನ್ನೋ ಕಾರಣಕ್ಕೆ ನಾನು